ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ ನೀಡಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ ನೀಡಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. ಒಂದು ಹುದ್ದೆಗೆ ನೋಡಿ ಸುಮಾರು 70 ರಿಂದ 80 ಲಕ್ಷವನ್ನು ಪಡೆದುಕೊಂಡು ಸರ್ಕಾರಿ ನೌಕರಿ ಕೊಡ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಸಂಬಂಧವಾಗಿ ವಿಧಾನಸೌಧ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ. 2 ಪ್ರಕರಣಗಳನ್ನ ಸಿಐಡಿಗೆ ವಹಿಸಿದ್ದಾರೆ ಡಿಜಿ ಐಜಿಪಿ ಸಲೀಂ. ಪೊಲೀಸ್ ಆಯುಕ್ತ ಹೇಮಂತ್ ಕುಮಾರ್ ಸಿಂಗ್ ಈ ಸಂಬಂಧವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಪಶುವೈದ್ಯರ ನೇಮಕಾತಿ ವಿಚಾರದಲ್ಲಿ ಏನು ಅಕ್ರಮ ಆಗ್ತಾ ಇತ್ತು ಅಥವಾ ಏನೋ 70 ರಿಂದ 80 ಲಕ್ಷ ಪಡೆದುಕೊಂಡು ನೌಕರಿಯನ್ನ ಕೊಡಲಾಗ್ತಾ ಇತ್ತು ಅನ್ನುವಂತಹ ಆರೋಪ ಸಂಬಂಧವಾಗಿ ವಿಧಾನಸೌಧ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿತ್ತು. ಸೊ ಈ ಸಂಬಂಧವಾಗಿ ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಸಿಐಡಿಗೆ ವಹಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಈ ಸಂಬಂಧವಾಗಿ ಏನಿದೆ ಪ್ರೆಸೆಂಟ್ ಅಪ್ಡೇಟ್ಸ್? ಕುಸುಮ, ಪ್ರಮುಖವಾಗಿ ಏನಂತಂದ್ರೆ ಕೆಪಿಎಸ್ಸಿಯಲ್ಲಿ ಏನು 400 ಜನ ಪಶು ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿ ಅಂತಿಮ ಆದೇಶದ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು. ಆ ಬಿಡುಗಡೆ ಮಾಡಿದಂತ ಪಟ್ಟಿಯಲ್ಲಿ ಒಂದಷ್ಟು ಏನು ಮಾಜಿ ಕೆಪಿಎಸ್ಸಿ ಅಧ್ಯಕ್ಷರಾದಂತ ಅವರ ಕುಟುಂಬಸ್ಥರು ಒಂದಷ್ಟು ಜನ ಕಾಣಿಸ್ಕೊಂಡಿದ್ದಾರೆ. ಅದ್ರ ಜೊತೆ ಒಬ್ಬ ಬ್ರೋಕರ್ ಕೂಡ ಪ್ರತಿಯೊಂದು ಹುದ್ದೆಗೂ ಕೂಡ 80 ಲಕ್ಷ ಹಣವನ್ನ ಡೀಲ್ ಕುದುರಿಸಿ ಒಂದು ವಿಡಿಯೋ ಬಿಡುಗಡೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ಕೆಪಿಎಸ್ಸಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಅಲ್ಲಿ ಸಿಕ್ಕಂತ ಏನು ವಿಡಿಯೋಸ್ ಮತ್ತೆ ಆಡಿಯೋಸ್ ಏನಿತ್ತು ಅದನ್ನ ಆಧಾರವಾಗಿ ಇಟ್ಕೊಂಡು ಕೆಪಿಎಸ್ಸಿ ಕಾರ್ಯದರ್ಶಿ ಅವರಾಗಿರುವಂತಹ ಜ್ಯೋತಿ ಅವರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಇದರಿಂದ ನಮ್ಮ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಭ್ರಷ್ಟಾಚಾರ ಆರೋಪ ಆಗಿರೋದು, ಕೆಲವೊಂದಷ್ಟು ಅಭ್ಯರ್ಥಿಗಳು ಮತ್ತೆ ಬ್ರೋಕರ್ಗಳು ಇಬ್ಬರು ಕೂಡ ಸೇರಿ ಒಂದಷ್ಟು ವಂಚನೆಯನ್ನ ಮಾಡಿದ್ರೆ ಇದರಿಂದ ಕೆಪಿಎಸ್ಸಿಗೆ ಕೆಟ್ಟ ಹೆಸರು ಬರ್ತಿದೆ. ಇದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಕೆಪಿಎಸ್ಸಿ ಇಂದಲೇ ಮೊದಲನೇದಾಗಿ ಒಂದು ದೂರು ಕೂಡ ದಾಖಲಾಗಿತ್ತು. ಅದಾದ ನಂತರ ಸುಮಾರು 50ಕ್ಕೂ ಹೆಚ್ಚು ಜನ ಅಭ್ಯರ್ಥಿಗಳು ಯಾರೆಲ್ಲ ವಂಚಿತರಾಗಿದ್ರು ಪಶುವೈದ್ಯಕೀಯ ಒಂದಷ್ಟು ಜನ ದುಡ್ಡನ್ನ ಕೊಟ್ಟಿದ್ದೇವೆ, ಒಂದಷ್ಟು ಜನ ಹೋಟೆಲ್ ಕೂಡ ಒಂದಷ್ಟು ಆಮಿಷವನ್ನ ಒಡ್ಡಿದ್ರು, ಒಂದಷ್ಟು ಜನರ ಭೇಟಿಗೆ ಕೂಡ ಆಗಿದ್ವಿ, ಒಂದಷ್ಟು ಫೋನ್ ಪೇ ಮುಖಾಂತರ, ಒಂದಷ್ಟು ನೆಟ್ ಪ್ಯಾಕ್, ಒಂದಷ್ಟು ಕ್ಯಾಶ್ ಮುಖಾಂತರ ಕೂಡ ಒಂದಷ್ಟು ಹಣವನ್ನ ಕೊಟ್ಟಿದ್ದೇವೆ. ಆದ್ರೆ ನಮಗೆ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಕೈ ತಪ್ಪಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ವಿಧಾನಸೌಧ ಪೊಲೀಸ್ ಠಾಣೆ ಮುಂದೆ ಬಂದು ಒಂದು ಪ್ರತಿಭಟನೆಯನ್ನ ಮಾಡಿ ಕಳೆದ 4 ದಿನಗಳಿಂದ ಅವರು ಕೂಡ ಪ್ರತ್ಯೇಕವಾಗಿ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಇನ್ನು ನಿನ್ನೆ ಬಿಜೆಪಿ ಕೂಡ ಹೋಗಿ ಇದೆಲ್ಲರ ಬಗ್ಗೆ ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು, ಇದೆಲ್ಲವನ್ನು ಕೂಡ ಸಿಬಿಐಗೆ ಕೊಡಿ ತನಿಖೆಗೆ ಅಂತ ಹೇಳ್ಬಿಟ್ಟು ಬಿಜೆಪಿ ಕೂಡ ಒತ್ತಾಯವನ್ನು ಮಾಡಿದ್ರು. ಇದೆಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಈಗ ಡಿಜಿ ಅಂಡ್ ಐಜಿ ಇರುವಂತಹ ಸಲೀಂ ಅವರು ಕೂಡ ಏನು ಇಡೀ ಪ್ರಕರಣವನ್ನು ಏನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು ದಾಖಲಾಗಿದೆ ಕೆಪಿಎಸ್ಸಿ ವಿರುದ್ಧ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಆಗಿ ಈಗಾಗಲೇ ವರ್ಗಾವಣೆಯನ್ನ ಮಾಡಿ ಈ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಈಗ ಆದೇಶವನ್ನು ಕೂಡ ಮಾಡಿದರೆ ಆ ಸಿಐಡಿ ತನಿಖೆ ಮುಖ್ಯಸ್ಥರು ಯಾರಾಗಿರ್ತಾರೆ ಈ ಒಂದು ಸಪರೇಟ್ ತನಿಖೆಯಲ್ಲಿ ಅವ್ರಿಗೆ ಬೇಕಾದಂತ ಕೆಲವೊಂದಷ್ಟು ಹಿರಿಯ ಅಧಿಕಾರಿಗಳನ್ನು ಕೂಡ ನೇಮಕಾತಿಯನ್ನ ಮಾಡಿಕೊಂಡು ಏನು ಕೆಪಿಎಸ್ಸಿಯಲ್ಲಿ ಯಾವ ರೀತಿಯಾಗಿ ಡೀಲ್ ಅನ್ನ ಕುದಿಸ್ತಾ ಇದ್ರು, ಮಧ್ಯವರ್ತಿಗಳು ಯಾವ ರೀತಿಯಾಗಿ ಎಂಟ್ರಿ ಆಗ್ತಾ ಇದ್ರು, ಅಂತಿಮ ಪಟ್ಟಿಯ ಆಯ್ಕೆಯಾದಂತ ಅಭ್ಯರ್ಥಿಗಳ ಮಾಹಿತಿ ಯಾರು ಕೊಡ್ತಾ ಇದ್ರು, ಯಾಕೆಂತಂದ್ರೆ ಆ ಅಭ್ಯರ್ಥಿಗಳ ಪಟ್ಟಿ ಮತ್ತೆ ಕಾಂಟ್ಯಾಕ್ಟ್ ನಂಬರು, ಆಧಾರ್ ಕಾರ್ಡು, ಅವ್ರ ಮೆರಿಟ್ ಲಿಸ್ಟ್ ಈ ನಂಬರ್ಗಳೆಲ್ಲ ಲೀಕ್ ಆಗ್ಬೇಕಾದ್ರೆ ಕೆಪಿಎಸ್ ಇಂದಾನೆ ಹೋಗ್ಬೇಕು. ಹೀಗಾಗಿ ಅಲ್ಲಿ ಯಾರಾದ್ರೂ ಅಧಿಕಾರಿಗಳು ಯಾರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಂಚಿಂಚು ತನಿಖೆ ಮಾಡೋದಕ್ಕೆ ಸಿಐಡಿ ಅವರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ತನಿಖಾ ವರದಿ ಯಾವ ರೀತಿಯಾಗಿ ಇರುತ್ತೆ ಅಂತ ಕಾದು ನೋಡ್ಬೇಕಿತ್ತು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.